ಹಲೋ ನಮಸ್ಕಾರ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸುಲಭವಾಗಿ ಬ್ರೆಡ್ಡಿಂದ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ಈಸಿ ಫ್ರೆಂಡ್. ಸೊ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಇವಾಗ ನಾನು ಮೊದಲಿಗೆ ಬ್ರೆಡ್ಡನ್ನು ತಗೋತಾ ಇದ್ದೀನಿ ಫ್ರೆಂಡ್. ಸೊ ಏನಂತ ಅಂದರೆ ನಮ್ಮ ಮನೇಲಿ ಸ್ವೀಟ್ ತಿನ್ನೋದೇ ಕಡಿಮೆ, ಆಲ್ಮೋಸ್ಟ್ ತುಂಬಾ ಕಡಿಮೆ. ಸೊ ನಾವಿರೋದು ಇಬ್ಬರು ಇರೋದ್ರಿಂದ ನಾನು ಕಡಿಮೆನೇ ಮಾಡ್ಕೋತಾ ಇದ್ದೀನಿ. ಸೊ ನೀವು ಮನೇಲಿ ಜಾಸ್ತಿ ಜನ ಇದ್ದರು ಇಲ್ಲ ತುಂಬ ಇಷ್ಟ ಆದ್ರೂ ನೀವು ಜಾಸ್ತಿನೇ ಮಾಡ್ಕೋಬೋದು. ನೋಡಿ, ಮೊದಲಿಗೆ ಈ ಥರ ನಾವು ಚಾಕ್ನಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ ಸುತ್ತ ಇರೋದನ್ನ. ಈಗ ಇದನ್ನು ಸ್ವಲ್ಪ ಮಿಕ್ಸಿಗಾದರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಕೈಲಾದರೂ ಕಿವುಚ್ಕೊಬೋದು. ಈ ಥರ ಕಿವುಚ್ಕೊಂಬಿಟ್ಟು ಹಾಲು ಕಾಯಿಸಿ ತಣ್ಣಗಾದ್ಮೇಲೆ ಇರುತ್ತಲ್ವ, ಹಾಲು ತೊಗೊಂಡು ಕಲಿಸ್ಕೋಬೇಕು, ಚೆನ್ನಾಗಿ ಮಿದ್ಕೋಬೇಕು ಫ್ರೆಂಡ್. ಅದು ಸ್ಮೂತ್ ಆಗೋವರೆಗೂ. ನೋಡಿ ಸ್ಮೂತ್ ಆಗಿದೆ. ಸೊ ಈಗ ಪಾಕ ಮಾಡ್ಕೊಳ್ಳೋಣ ಬನ್ನಿ. ನಾನು ಅರ್ಧ ಬೌಲ್, ಮುಕ್ಕಾಲು ಬೌಲು ಅಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ. ಅದಕ್ಕೆ 1.5 ಲೋಟದಷ್ಟು ನಾನು ನೀರನ್ನ ಹಾಕ್ತಾಯಿದ್ದೀನಿ. ಸೊ ಇದನ್ನು ತುಂಬ ಚೆನ್ನಾಗಿ ನಾವು ಕಾಯಿಸ್ಕೋಬೇಕಾಗತ್ತೆ. ಸಕ್ಕರೆ ಅದರಲ್ಲೆಲ್ಲ ಫುಲ್ ಪೂರ್ತಿ ಕರಗಬೇಕು ಫ್ರೆಂಡ್. ಕರಗಿದ ನಂತರ ಫುಲ್ ನೋಡಿ ಇವಾಗ ಕುದೀತಾ ಇದೆ ಅಲ್ವಾ. ಸೊ ಇದಕ್ಕೆ ನಾವು ಏಲಕ್ಕಿನೂ ಸಹ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್. ಏಲಕ್ಕಿನ ಸ್ವಲ್ಪ ನಾವು ಜಜ್ಜಿಬಿಟ್ಟು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಫ್ಲೇವರ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಸಹ ಬರುತ್ತೆ. ಆಫ್ ಮಾಡೋಣ. ಸೊ ಬನ್ನಿ ಇವಾಗ ಇದನ್ನು ಉಂಡೆನ ಕಟ್ಕೊಳ್ಳೋಣ. ನಿಮಗೆ ಎಷ್ಟು ಗಾತ್ರದಲ್ಲಿ ನಮಗೆ ಬೇಕಾಗುತ್ತೆ ಜಾಮೂನಿಗೆ ಅಷ್ಟು ನಾವು ಮಾಡ್ಕೋಬೇಕಾಗುತ್ತೆ. 1 ವೀಕ್ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್, ಯಾರೋ ಬೇಜಾರಾಗ್ಬಿಡಿ. ಬಿಕಾಸ್ ನಮ್ಮ ಮನೆಯಲ್ಲಿ ಫಂಕ್ಷನ್ ಇತ್ತು. ಸೊ ಅದಕ್ಕೆ ನಾನು ತುಂಬ ಬ್ಯುಸಿಯಾಗಿದ್ದೆ, ಅದಕ್ಕೆ ಆ ವಿಡಿಯೋ ಮಾಡೋದಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಸೊ ಇವಾಗ ಟೈಮ್ ತೊಗೊಂಡು ಮಾಡಿದ್ದೀನಿ ಫ್ರೆಂಡ್. ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್, ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಸೊ ಆಗಿದೆ, ಇವಾಗ ಎಣ್ಣೆ ಬಿಸಿ ಆಗ್ತಾಯಿದೆ. ಸೊ ಈಗ ನಾವು ಹಾಕ್ಬಿಟ್ಟು ಕರಿಯೋಣ. ಎಣ್ಣೆ ಫುಲ್ ಕಾದಿದೆ ಫ್ರೆಂಡ್, ಚೆನ್ನಾಗಿ ಕಾದಿದೆ ಫ್ರೆಂಡ್. ಈಗ ಇದನ್ನು ನಾವು ಸ್ಪೂನಲ್ಲಿ ಒಂದೊಂದಾಗಿ ತಿರುಗಿಸ್ಕೋಬೇಕಾಗುತ್ತೆ. ಆಮೇಲೆ ನಾವು ದೊಡ್ಡ ಜಾಲರ ತೊಗೊಂಡು ನಾವು ತಿರುಗಿಸ್ಕೋಬೇಕು. ನೋಡಿ ಫ್ರೆಂಡ್, ಆಗಿದೆ. ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಫ್ರೆಂಡ್. ಸೊ ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್. ನೀವು ಸಹ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿ ಬಂತು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್. ನೋಡ್ತಾ ಇದ್ದೀರಲ್ವ, ಎಲ್ಲೂ ಏನೂ ಬಿಚ್ಕೊಂಡಿಲ್ಲ, ಒಡೆದಿಲ್ಲ, ಏನಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಈಗ ಪಾಕದಲ್ಲಿ ಚೆನ್ನಾಗಿ ನೆಂದಿದೆ ಫ್ರೆಂಡ್. ಈ ಥರ ಸ್ಮೂತಾಗಿ ಬರ್ತಾಯಿದೆ. ಸೊ ನೋಡಿದ್ರಲ್ವ. ಥ್ಯಾಂಕ್ ಯು.